ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ಫೋಕಸ್ ಪುಲ್ಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗಿಲು. ಪ್ರಿಯ ವೀಕ್ಷಕರೇ, ಮತ್ತೊಂದು ಒಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ವೀಕ್ಷಕರೇ, ಇವತ್ತು ನಾವೀಗ ನೋಡ್ತಿದ್ದಂಗೆ ಪ್ರಿಯಾಂಕ್ ಖರ್ಗೆ ಅವರ RSS ನೋಂದಣಿ ವಿಚಾರ ಮತ್ತು ಅದಕ್ಕೆ ಬಂದಿರುವಂತಹ ಪ್ರತಿ ಹೇಳಿಕೆಗಳು ಈಗ ದೇಶವ್ಯಾಪಿಯಾಗಿ ಅದು ನಡೀತಾ ಇದೆ ಮತ್ತು ಮುಂದುವರಿತಿದೆ. ದೇಶದ ನಾನಾ ಕಡೆ ನಾನಾ ನಾಯಕರುಗಳು ಈ ಬಗ್ಗೆ ಹೇಳಿಕೆ ಮತ್ತು ಅದಕ್ಕೆ ಪ್ರತ್ಯಾರೋಪಗಳು ಆರೋಪಗಳು ನಡೀತಾನೆ ಇದ್ದಾವೆ. ಕಾಂಗ್ರೆಸ್ ನಾಯಕರು ಕೆಲವರು, ಅದೇ ಜೊತೆಗೆ DMK ನಾಯಕರೊಬ್ಬರು ಕೂಡ RSS ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನ ವಿರೋಧ ಭಾಸವಾಗಿ ವ್ಯಕ್ತಪಡಿಸಿದ್ದಾರೆ. ಅದೇ ವೇಳೆ ಹಲವಾರು BJP ನಾಯಕರು ಕೂಡ ತಮ್ಮ ಒಂದು ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಇವತ್ತಿನ ನಾವು ಫೋಕಸ್ ಪುಲ್ಲರ್ ಕಾರ್ಯಕ್ರಮದಲ್ಲಿ ನಾವು ವಿಶ್ಲೇಷಣೆ ಮಾಡುವಂತಹ ಸಂಗತಿ ಏನಂದ್ರೆ, RSS ಅನ್ನುವಂತಹ ಒಂದು ಸಂಘಟನೆಯ ಅತಿ ದೊಡ್ಡ ಸಂಘಟನೆಯ ನೋಂದಣಿ ವಿಚಾರವನ್ನು ಕರ್ನಾಟಕದಲ್ಲಿ ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಎತ್ತಿರುವುದು ಮೂಲ ಆದ್ರೂ ಅದು ರಾಷ್ಟ್ರವ್ಯಾಪಿಯಲ್ಲಿ ಚರ್ಚೆ ಆಗೋದಕ್ಕೆ ಕಾರಣ ಏನು? ಇದರ ಮೂಲ ಉದ್ದೇಶ ಏನಾದರೂ ಅಂದ್ರೆ ಕಾಂಗ್ರೆಸ್ನ ಮೂಲ ಉದ್ದೇಶ ಏನಾದರೂ ಇದು ರಾಷ್ಟ್ರ ವ್ಯಾಪಿಯಾಗಿ ಚರ್ಚೆ ಆಗಲಿ ಅನ್ನೋದೇ ಇತ್ತ, ಅಥವಾ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮತ್ತು ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಕೂಡ ಇದರ ಹಿಂದೆ ಇದ್ದಾರೋ, ಅವರ ಪ್ರೇರಣೆಯಿಂದಲೇ ಕರ್ನಾಟಕದ ಕಾಂಗ್ರೆಸ್ ಮೂಲಕ ಇಂಥದ್ದೊಂದು ಮಾತು ಮತ್ತು ಚರ್ಚೆ ಉಂಟಾಯಿತು ಅನ್ನುವಂಥದ್ದನ್ನು ನಾವು ವಿಶ್ಲೇಷಣೆ ಮಾಡೋಣ. ವೀಕ್ಷಕರೇ, ಮೊದಲಾಗಿ ನಾವು ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯನ್ನ ನಾವು ತಗೊಂಡ್ರೆ, ಅವರು ಹಲವಾರು ದಿನಗಳಿಂದ ಈ RSS ವಿಚಾರದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಇದ್ದಾರೆ. ಆದ್ರೆ ತೀರಾ ಇತ್ತೀಚೆಗೆ RSS ಯಾಕೆ ನೋಂದಣಿ ಮಾಡ್ಕೊಳ್ಳುತ್ತಿಲ್ಲ ಅನ್ನುವಂಥದ್ದನ್ನ ಅವರು ಅದರ ಮುಖ್ಯಸ್ಥರಾದ ಮೋಹನ್ ಭಾಗವತ್ ಅವರಿಗೆ ನೇರವಾಗಿ ಪತ್ರ ಬರೆಯುವ ಮೂಲಕ ಮತ್ತು ಆ ಪತ್ರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ಮೂಲಕ ಸುದ್ದಿ ಆಗುವಂತೆ ಮಾಡಿದ್ದಾರೆ. And we are not secretive, we are working on open ground. We are calling people and telling them about Sangha. This is politics, and all these gimmicks are being tried. Don't do that. We are used to it, so it doesn't need any restriction. Hindu Dharma is not registered. Many things are not registered. Those who want to have funds from the government, they require registration. That has to be there. Sangha, government knows Sangha is there. Government banned us twice, and that ban was released. So government knows. They banned RSS. That means they knew RSS is there. RSS is recognized. So all this has happened over 100 years. Nobody told us that you must register. ಇನ್ನು ವಿಶೇಷವಾಗಿ ನಾವು ಗಮನಿಸುವಂತದ್ದು ಏನಾದ್ರೆ ಅಂದ್ರೆ, ಪ್ರಿಯಾಂಕ್ ಖರ್ಗೆ ಅವರು ಈ ವಿಚಾರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿರುವಂತದ್ದು ದೆಹಲಿಯಲ್ಲಿ, ಬೆಂಗಳೂರಿನಲ್ಲ. ಅವರು ಕರ್ನಾಟಕದ ಗೃಹ ಸಚಿವರು. ಇಂಥದ್ದೇನಾದ್ರೂ ಘಟನೆಗಳಾದಾಗ ಸಾಮಾನ್ಯವಾಗಿ ಅವರು ಬೆಂಗಳೂರು ಕೇಂದ್ರಿತವಾಗಿ ಪತ್ರಿಕಾಗೋಷ್ಠಿ ನಡೆಸ್ತಾರೆ. ಆದ್ರೆ ಅವರು ಅದನ್ನೆಲ್ಲ ಬಿಟ್ಟು ಡೆಲ್ಲಿಗೆ ಹೋಗಿ ಅಲ್ಲಿ ಪತ್ರಿಕಾಗೋಷ್ಠಿ ಮಾಡಿ RSS ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದ ಜೊತೆಗೆ ಅಲ್ಲಿನ ಮಾಧ್ಯಮಗಳಿಗೂ ಕೂಡ ಸಾಕಷ್ಟು ಉತ್ತರಗಳನ್ನು ಕೂಡ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ. ಹೀಗಾಗಿ ಈ ಒಂದು ಪ್ರಶ್ನೆ, ಇದೊಂದು ದೇಶವ್ಯಾಪಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೊಂದು ಸುದ್ದಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಏನಾದರೂ ಕಾಂಗ್ರೆಸ್ ಮಾಡುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಕಾಡಿದೆ. ವೀಕ್ಷಕರೇ, ಇನ್ನೊಂದು ಬೆಳವಣಿಗೆಯನ್ನ ನಾವು ಗಮನಿಸಬೇಕಾಗತ್ತೆ. ಪ್ರಿಯಾಂಕ್ ಖರ್ಗೆ ಅವರು ಈ ಒಂದು ಹೇಳಿಕೆ ಕೊಟ್ಟ ಬಳಿಕ ರಾಷ್ಟ್ರವ್ಯಾಪಿಯಾಗಿ ಇನ್ನೂ ಹಲವು ನಾಯಕರು ಕೂಡ RSS ನೋಂದಣಿ ವಿಚಾರದಲ್ಲಿ ಮಾತಾಡಿದ್ದಾರೆ. ಮೊದಲಾಗಿ ನಾವು ಹೇಳೋದಿದ್ರೆ, ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರನ್ನ ತಗೊಳ್ತೀವಿ. ಅವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. RSS ಬಗ್ಗೆ ಹಿಂದೆ ಕಾಂಗ್ರೆಸ್ ಸಾಕಷ್ಟು ಸಾಫ್ಟ್ ಕಾರ್ನರ್ ಹೊಂದಿತ್ತು, ಮೃದು ಧೋರಣೆ ಹೊಂದಿತ್ತು. ಹಾಗಾಗಿ RSS ಗಟ್ಟಿಯಾಗಿ ಹೋಯಿತು. ಏನಾದರೂ BJP ಈಗ ತಮ್ಮ ವಿರೋಧಿಗಳು ಅಂದ್ರೆ ತಮಗೆ ಆಗದವರನ್ನ ಯಾವ ರೀತಿ ನಡೆಸ್ಕೊಳ್ತಿದೆಯೋ ಅದೇ ರೀತಿ ಏನಾದರೂ ಕಾಂಗ್ರೆಸ್ ಆ ಸಂದರ್ಭದಲ್ಲಿ ನಡೆಸ್ಕೊಂಡಿದ್ದಿದ್ರೆ RSS ಈ ಸಂದರ್ಭದಲ್ಲಿ ಇಷ್ಟೊಂದು ಬಲಿಷ್ಠವಾಗ್ತಿರಲಿಲ್ಲ ಮತ್ತು ರಾಜಕೀಯವಾಗಿ ತನ್ನ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಶೋಕ್ ಗೆಹ್ಲೋಟ್ ಅವರು ಕೂಡ, ನಾವು ಹೇಳಿದ ಹಾಗೆ, ಅವರು ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರು. ಅವರು ಹಿಂದೆ ಸಾಕಷ್ಟು ಬಾರಿ ಮಾತನಾಡಿದ್ದಾರೆ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ನೀಡಿರುವ ಹಿನ್ನೆಲೆಯಲ್ಲಿ ಅವರು ಕೊಟ್ಟಿರುವ ಹೇಳಿಕೆ ಮತ್ತೆ ಹೆಚ್ಚು ಗಮನಾರ್ಹ. ಯಾಕಂದ್ರೆ ಈ ಒಂದು ಹಂತದಲ್ಲಿ ಅಂದ್ರೆ ಉತ್ತರ ಭಾರತದಲ್ಲಿ RSS ಬಹಳ ಸ್ಟ್ರಾಂಗ್ ಇದೆ, ದಕ್ಷಿಣ ಭಾರತದಲ್ಲಿ ಕೂಡ ಇದೆ. ಆದ್ರೆ ಹಿಂದಿ ಬೆಲ್ಟಿನಲ್ಲಿ ಅದಕ್ಕೆ ಬೇರೆ ರೀತಿಯ ಒಂದು ಒಲವು ಕೂಡ ಇದೆ. ರಾಜಸ್ಥಾನದಲ್ಲಿ ಕೂಡ ನಾವು ಅಂದ್ಕೊಂಡಾಗ ಅಲ್ಲೂ ಕೂಡ ಇದೆ. ಹಾಗಾಗಿ ಅಶೋಕ್ ಗೆಹ್ಲೋಟ್ ಅವರು ಮತ್ತೊಮ್ಮೆ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗೆ ಪೂರಕವಾಗಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂತಲೇ ಅನ್ಕೋಬಹುದು ವೀಕ್ಷಕರೇ. ಇನ್ನು ಹಿರಿಯ ನಾಯಕ ಈಗ ಇತ್ತೀಚೆಗಷ್ಟೇ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವಂತಹ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂತಹ ಪವನ್ ಖೇರಾ ಅವರು ಕೂಡ ಈ ಬಗ್ಗೆ ಮಾತನ್ನೊಂದನ್ನು ಹೇಳಿದ್ದಾರೆ. ಅಂದ್ರೆ RSS ನೋಂದಣಿ ಮಾಡ್ಕೊಳ್ಳೇಬೇಕು. ಡಿ ಕಂಪನಿ ಏನು ದಾವೂದ್ ಗ್ಯಾಂಗ್ ಏನು ಕಂಪನಿ ಇದೆಯೋ, ಅಂದ್ರೆ ಅವರ ರೌಡಿ ಗ್ಯಾಂಗ್ ಏನಿತ್ಯೋ ಆ ಗ್ಯಾಂಗ್ ಕೂಡ ನೋಂದಣಿ ಮಾಡ್ಕೊಂಡಿಲ್ಲ. ಆ ರೀತಿ ನಿಮ್ಮನ್ನು ಅನ್ಕೊಳಕ್ ಆಗಲ್ಲ. ನೀವು ಕೂಡ ಭಾರತದಲ್ಲಿರುವ ಒಂದು ಸಂಘಟನೆ, ನೀವು ನೋಂದಣಿ ಮಾಡ್ಕೊಳ್ಳೇಬೇಕು. ನೀವು ಅದರ ಜೊತೆ
ಆ ಒಂದು ಸಂಸ್ಥೆಯ ಜೊತೆ ನೀವು ಕಂಪೇರ್ ಮಾಡ್ಕೊಳ್ಳಂಗ ಆಗಬಾರ್ದು ಅನ್ನುವಂತ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ನನಗೆ ಹೇಳ್ದಂಗೆ ಪವನ್ ಖೇರಾ ಅವರು ಕಾಂಗ್ರೆಸ್ನ ಅತಿ ದೊಡ್ಡ ನಾಯಕರು. ಹಾಗಾಗಿ ಅವರ ಹೇಳಿಕೆಯ ಹಿನ್ನೆಲೆಯಲ್ಲೂ ಕಾಂಗ್ರೆಸ್ ಹೈಕಮಾಂಡ್ನ ಸಹಮತ ಇದೆ ಮತ್ತು ಅದಕ್ಕೊಂದು ಪ್ರೇರಣೆ ಇದೆ ಅನ್ನುವಂಥದ್ದೊಂದು ಖಾತ್ರಿ ವೀಕ್ಷಕರೇ. आरएसएस पंजीकृत इसलिए नहीं है, रजिस्टर्ड इसलिए नहीं है क्योंकि हिंदू धर्म भी पंजीकृत नहीं है, रजिस्टर्ड नहीं है. सुनकर भद्दा लगा, आपको भी लगेगा, अटपटा लगा. कहां हिंदू धर्म और कहां ये एक दो कौड़ी का संगठन, क्योंकि ना इनका मेंबरशिप रजिस्टर होता है, न इनके अकाउंट्स बुक होती हैं, न इनकम टैक्स के प्रति कोई जवाबदेही होती है, न भारत के किसी कानून के तहत ये आते हैं. आइंदा जब आपको ये कहना पड़े कि आप पंजीकृत नहीं है तो उसका कारण बताइएगा, क्योंकि डी कंपनी भी पंजीकृत नहीं है. अनेक ऐसी संस्थाएं, अनेक ऐसे संगठन, अनेक ऐसे गैंग्स पंजीकृत नहीं है, इसलिए आरएसएस पंजीकृत नहीं है. आपका ऐसा संगठन, हिंदू धर्म को आपकी आवश्यकता नहीं है, आपकी जरूरत नहीं है. दूर रहिए हिंदू धर्म से. ಇನ್ನು ದಕ್ಷಿಣ ಭಾರತದ ವಿಚಾರಕ್ಕೆ ಬರೋದಾದ್ರೆ ನೆರೆಯ ತಮಿಳುನಾಡಿನಲ್ಲಿ TKS ಇಳಂಗೋವನ್ ಅವರು DMK ಹಿರಿಯ ನಾಯಕರು, ಅವರು ಕೂಡ RSS ವಿರುದ್ಧ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಯಾವ ರೀತಿ ಹೇಳಿದ್ರು ಅಂದ್ರೆ, RSS ಬಹಳ ಅಪಾಯಕಾರಿ ಸಂಘಟನೆ, ಅದರ ಹಿಂದುತ್ವವನ್ನು ಗುತ್ತಿಗೆ ತೆಗೆದುಕೊಂಡ ರೀತಿಯಲ್ಲಿ ಮಾತಾಡ್ತಾ ಇದೆ, ಆಮೇಲೆ ಅದರಿಂದ ಏನು ಪ್ರಯೋಜನಕಾರಿ ಆದಂತ ಯಾವುದೇ ಒಂದು ಕೆಲಸಗಳು ದೇಶದಲ್ಲಿ ನಡೀತಾ ಇಲ್ಲ, ಹೀಗಾಗಿ RSS ಗೆ ನಿಯಂತ್ರಣ ಏರುವುದು ಈಗಿನ ಕಾಲದ ಅಗತ್ಯ ಅನ್ನುವಂತ ಒಂದು ಮಾತನ್ನು ಕೂಡ ಅವರು ಹೇಳ್ತಾರೆ ವೀಕ್ಷಕರೇ. TKS ಇಳಂಗೋವನ್ ಅವರು ತಮ್ಮ ಮಾತನ್ನು ಮುಂದುವರಿಸ್ತಾ ಅವರು RSS ಬ್ಯಾನ್ ಆಗಿರುವ ವಿಚಾರವನ್ನು ಕೂಡ ಮುನ್ನೆಲೆಗೆ ತರ್ತಾರೆ. ಮಹಾತ್ಮ ಗಾಂಧೀಜಿಯನ್ನು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರನ್ನು ಹತ್ಯೆ ಮಾಡಿದ ಹಿನ್ನೆಲೆಯಲ್ಲಿ RSS ಅನ್ನು ಬ್ಯಾನ್ ಮಾಡಲಾಗಿತ್ತು, ನಂತರ ಅದು ರಿವೋಕ್ ಮಾಡಲಾಗಿತ್ತು, ಅದನ್ನು ವಾಪಸ್ ಪಡೆಯಲಾಗಿತ್ತು ಅನ್ನುವ ಮಾತನ್ನ ಅವರು ಹೇಳ್ತಾರೆ. ಈ ಸಂದರ್ಭದಲ್ಲಿ ಅವರು ಹೇಳೋದೇನೆಂದ್ರೆ, ನೀವು RSS ಮತ್ತು ಹಿಂದೂ ಒಂದೇ ಎನ್ನುವ ರೀತಿಯಲ್ಲಿ ನೀವು ಮಾತಾಡ್ತಿದ್ದೀರಲ್ಲ, ಏನಾದರೂ ಗಾಂಧೀಜಿಯ ಹತ್ಯೆ ಆದ ಬಳಿಕ ಏನು ಹಿಂದೂ ಧರ್ಮವನ್ನ ಏನಾದರೂ ಬ್ಯಾನ್ ಮಾಡಲಾಗಿತ್ತು? ಇಲ್ಲ, ಖಂಡಿತವಾಗಿ ಬ್ಯಾನ್ ಮಾಡಿದ್ದು RSS. ಹಾಗಾಗಿ RSS ಒಂದು ಅದರದ್ದೇ ಆದ ನಿಲುವು ಮತ್ತು ಅಸ್ತಿತ್ವವನ್ನು ಹೊಂದಿರುವ ಸಂಘಟನೆ, ಹೀಗಾಗಿ ಅದು ನೋಂದಣಿ ಆಗ್ಬೇಕು ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ ವೀಕ್ಷಕರೇ. RSS is an organization. An organization has to be registered. Political parties are registered with the Election Commission. Likewise, RSS is not a political party, but it is an organization. They have to register it. If they are not registering it, means it is a violation of rules. After the killing of Gandhi, RSS was banned. The leaders were arrested. Then after a long time, after 40-50 years, the ban was lifted. Now they say that they should not be registered. So was the Hindu religion banned for the killing of Gandhi? Only RSS organization was banned. Let him explain why this organization was banned. And when this organization was banned, all Hindus were not in India. Were they banned, all Hindus will be banned. There was any rule like that? What a funny people they are. They are not collecting fund. Can he assure that RSS is not collecting fund? He cannot, because they are getting funds. ವೀಕ್ಷಕರ, ಈಗ ದೇಶವ್ಯಾಪಿಯಾಗಿ RSS ವಿರೋಧಿಗಳು ನೀಡುತ್ತಿರುವ ಹೇಳಿಕೆಯನ್ನು ನಾವು ಉಲ್ಲೇಖಿಸುವ ಸಂದರ್ಭದಲ್ಲಿ ಅದನ್ನ ಬೆಂಬಲಿಸುವಂತಹ ಬಿಜೆಪಿ ಮತ್ತು ಬಲಪಂಥೀಯ ಸಂಘಟನೆಗಳ ನಾಯಕರ ಮಾತನ್ನು ಕೂಡ ನಾವು ಆಲಿಸಲೇಬೇಕಾಗುತ್ತೆ. ಅವರು ಕೂಡ ಈಗ ಕಾಂಗ್ರೆಸ್ ನಾಯಕರು ಮತ್ತು ಬೇರೆ ಬೇರೆ ಪ್ರದೇಶದಲ್ಲಿ RSS ಬಗ್ಗೆ ಮೂಡಿ ಬಂದಿರುವ ಅಭಿಪ್ರಾಯಗಳಿಗೆ ತಮ್ಮ ತೀಕ್ಷ್ಣ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಹೇಳುವಂತೆ ಕಾಂಗ್ರೆಸ್ ಇನ್ನು ಒಂದು ಗುಲಾಮಗಿರಿ ಮನಸ್ಥಿತಿ, ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಹೇಗಿತ್ತೋ ಆ ಒಂದು ಮನಸ್ಥಿತಿಯಲ್ಲಿ ಇನ್ನು ಭಾರತದಲ್ಲಿದೆ. ಅವರು ಅಧಿಕಾರಶಾಹಿ, ವಸಾಹತುಶಾಹಿ ಮನಸ್ಥಿತಿಯಲ್ಲಿದೆ. ಹಾಗಾಗಿ RSS ಅನ್ನುವಂಥ ಒಂದು ಸಮಾಜಮುಖಿ ಸಂಘಟನೆಯ ಹೇಳಿಕೆಯನ್ನು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ತನ್ನ ಪತನಕ್ಕೆ RSS ಕಾರಣ ಅನ್ನುವಂತಹ ನೇರ ಆರೋಪವನ್ನ ಮಾಡ್ತಾ ಇದೆ. ಆದರೆ ಕಾಂಗ್ರೆಸ್ಗೆ ತನ್ನದೇ ಆದ ದೌರ್ಬಲ್ಯ ಇದೆ. ತಮಗೆ ಮಾಡ್ಲಿಕ್ಕೆ ಆಗದ ಕೆಲಸವನ್ನ RSS ಅನ್ನ ಬೊಟ್ಟು ಮಾಡುವ ಮೂಲಕ ಮತ್ತು ಒಂದು ಏಕ ಸಂಘಟನೆಯನ್ನು ಬೊಟ್ಟು ಮಾಡುವ ಮೂಲಕ ತನ್ನ ಒಂದು ಕೋಪವನ್ನು ತೀರಿಸಿಕೊಳ್ತಾ ಇದೆ ಅನ್ನುವಂತ ಮಾತನ್ನು ದೇಶವ್ಯಾಪಿಯಾಗಿ ಬಿಜೆಪಿ ನಾಯಕರು ಕೂಡ ಹೇಳಿದ್ದಾರೆ. ಹಲವಾರು ಬಿಜೆಪಿ ನಾಯಕರು ಈ ಪ್ರಿಯಾಂಕಾ ಖರ್ಗೆ ಮತ್ತು ಇತರ ಕಾಂಗ್ರೆಸ್ ನಾಯಕರ ಮಾತುಗಳನ್ನ ಕಡಾಖಂಡಿತವಾಗಿ ನಾನಾ ವೇದಿಕೆಗಳಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಖಂಡನೆ ಕೂಡ ವ್ಯಕ್ತಪಡಿಸಿದ್ದಾರೆ. ಈಗ ಇಷ್ಟೆಲ್ಲ ಆದಾಗ ನಮಗೆ ಉದ್ಭವಿಸುವಂತಹ ಒಂದು ಪ್ರಮುಖ ಪ್ರಶ್ನೆ ಏನಂದ್ರೆ, ಈ ಒಂದು ಹೇಳಿಕೆ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ನೀಡಿರುವ ಹೇಳಿಕೆ ನಂತರ ಹಾಗೂ ಅದರ ಬಳಿಕ ದೇಶದ ಇತರ ಕಡೆಗಳಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಹಾಗೂ ಕಾಂಗ್ರೆಸ್ ನಾಯಕರು ನೀಡಿರುವಂತಹ ಹೇಳಿಕೆ ಕಾಕತಾಳಿವೆ? ಖಂಡಿತ ಅಲ್ಲ. ಯಾಕಂದ್ರೆ ಒಂದು ಪಕ್ಷ ಒಂದು ಹೇಳಿಕೆ ನೀಡುತ್ತಿದೆ ಅನ್ನೋದಾದ್ರೆ ಅದಕ್ಕೆ ಆ ಪಕ್ಷದ ಹೈಕಮಾಂಡ್ಗೆ ಕೂಡ ಅದರ ಬಗ್ಗೆ ಸಾಕಷ್ಟು ಬಾಧ್ಯತೆಗಳಿರ್ತವೆ. ನಾವು ಹಲವಾರು ಸಂದರ್ಭಗಳೆಲ್ಲ ನೋಡಿದ್ದೇವೆ ಕೂಡ. ಒಬ್ಬ ರಾಜಕೀಯ ಆ ಪಕ್ಷದ ನಾಯಕ ಹೇಳಿಕೆ ಕೊಟ್ಟಾಗ ಆ ಪಕ್ಷದ ಮುಖಂಡರು ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಮತ್ತು
ಅದು ಅಪಾಯಕಾರಿಯಾಗಿದ್ರೆ ಇದಕ್ಕೂ ತಮಗೂ ಸಂಬಂಧವಿಲ್ಲ ಅನ್ನುವಂತ ಹೇಳಿಕೆ ಕೊಡ್ತಾರೆ. ಏನಾದ್ರೂ ಒಳ್ಳೆ ಹೇಳಿಕೆ ಅಂತಂದ್ರೆ ಇದು ಸಮರ್ಥಿಸ್ಕೋತಾರೆ. ಹಾಗಾಗಿ ಇದರ ಈಗ ನಾನು ಹೇಳಿದಂಗೆ ಕಾಕತಾಳೀಯವಂತೂ ಖಂಡಿತ ಅಲ್ಲ. ಇದರ ಹಿಂದೆ ಹೈಕಮಾಂಡ್ನ ಪ್ರೇರಣೆ ಇದೆ ಅಂತಲೂ ಹೇಳಬಹುದು. ಯಾಕಂದ್ರೆ ಪ್ರಮುಖವಾಗಿ ನಾವಿಲ್ಲಿ ಬೊಟ್ಟು ಮಾಡಬೇಕಾಗಿರುವಂತದ್ದು ರಾಹುಲ್ ಗಾಂಧಿ ಅವರು. ನಾನು ಆಲ್ರೆಡಿ ಹೇಳಿದಂಗೆ ಪ್ರತಿಪಕ್ಷದ ನಾಯಕರು ಮತ್ತು RSS ಪ್ರಬಲ ವಿರೋಧಿ ಅವರು. ಸಾಕಷ್ಟು ಸಂದರ್ಭಗಳಲ್ಲಿ ಅಂದ್ರೆ ಲೋಕಸಭೆಯಲ್ಲಿ ಕೂಡ ಅವರು RSS ಅನ್ನ ವಿರೋಧ ಮಾಡಿದ್ದಾರೆ. RSS ಮನಸ್ಥಿತಿಯನ್ನು ನಾವು ಧಿಕ್ಕರಿಸಬೇಕು ಮತ್ತು ಅದನ್ನು ಹಿಮ್ಮೆಟ್ಟಿಸಬೇಕು ಅನ್ನುವಂತ ಅಭಿಪ್ರಾಯವನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಸಮೇತ ಹಲವರು ನೀಡಿರುವಂತಹ ಹೇಳಿಕೆಗಳು ರಾಹುಲ್ ಗಾಂಧಿಯವರಿಗೆ ಗೊತ್ತಿರೋ ವಿಚಾರ ಮತ್ತು ಅವರು ಉದ್ದೇಶಪೂರ್ವಕವಾಗಿ ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಅನುವು ಕೂಡ ಮಾಡಿಕೊಟ್ಟಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಕೇಳಿ ಬರ್ತಿದೆ ವೀಕ್ಷಕರೇ. ನಮ್ಮ ದೇಶದಲ್ಲಿ ಒಬ್ಬ ಸಫಾಯಿ ಕರ್ಮಚಾರಿಗೂ ಕೂಡ ಏನಾದರೂ ಸರ್ಕಾರಿ ಸವಲತ್ತು ಬೇಕು ಅಥವಾ ಎಲ್ಲಾನ ಕಸ ಗುಡಿಸ್ಬೇಕು ಅಂದರೆ ರಿಜಿಸ್ಟ್ರೇಷನ್ ಕೇಳ್ತೀರಾ? ಆದರೆ ಇವರಿಗೆ ಏನಕ್ಕೆ ರಿಜಿಸ್ಟ್ರೇಷನ್ ಇಲ್ಲ? ಏನಾದರೂ ಕೇಳಿದ್ರೆ ನೀವು ಧರ್ಮದ ಹೆಸರು ತರ್ತೀರಾ? ಧರ್ಮಕ್ಕೆ ಇದಕ್ಕೇನ್ರಿ ಸಂಬಂಧ? ಎಲ್ಲಾನ ನಾನು ಹೇಳಿದ್ದೀನಾ ನೀವು ಧರ್ಮ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ? ಎಲ್ಲಿ ತೋರಿಸ್ಬಿಡಿ. ಇಲ್ಲೆಲ್ಲಿ ಈ ನನ್ನ ಪತ್ರದಲ್ಲಿ ಹಿಂದೂ ಅಂತ ಎಲ್ಲಾದರೂ ಒಂದು ಶಬ್ದ ಬಂದಿದೆಯಾ, ಪದ ಬಂದಿದೆಯಾ, ಧರ್ಮ ಅಂತ ಬಂದಿದೆಯಾ? ಒಂದು ತೋರಿಸ್ಬಿಡಿ ನನಗೆ. ರಿಜಿಸ್ಟ್ರೇಷನ್ ಧರ್ಮಕ್ಕೆ ಕೇಳ್ತಾ ಇಲ್ಲ, ನಿಮ್ಮ ಸಂಘಟನೆ ಕೇಳ್ತಾ ಇದ್ದೀವಿ. ಉಡಾಫೆ ಉತ್ತರ ಕೊಡೋದಲ್ಲ. ಯಾವ ಪೇಪರ್ ಇದೆ ತೋರಿಸ್ಬಿಡ್ಲಿ ನನಗೆ. ಬ್ಲ್ಯಾಂಕೆಟ್ ಇಮ್ಯುನಿಟಿ ಕೊಟ್ಟಿದ್ದಾರಾ ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್ ಅವರು? IT ದವರು ಕೊಟ್ಟಿದ್ದಾರೇನ್ರಿ ಬ್ಲ್ಯಾಂಕೆಟ್ ಇಮ್ಯುನಿಟಿ ನಿಮಗೆ ಕಟ್ಟಬಾರ್ದು ಅಂತ? ಇಸ್ ಬಿಕಮಿಂಗ್ ಮಾಕ್ರಿ ಆಫ್ ದ ಕಾನ್ಸ್ಟಿಟ್ಯೂಷನ್, ಮಾಕ್ರಿ ಆಫ್ ದ ಲಾ. ಇನ್ನೊಂದು ನಾನೀಗ ಹಿಂದೆ ಹೇಳಿದಂಗೆ ಡೆಲ್ಲಿಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಇದರ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ನಾವು ಬೆಂಗಳೂರಲ್ಲಿ ನಡೆಸಬಹುದಾದ ಪತ್ರಿಕೆಯನ್ನು ಡೆಲ್ಲಿಯಲ್ಲಿ ನಡೆಸಿರುವ ಈ ಉದ್ದೇಶನೂ ಅದೇ ಆಗಿತ್ತು. ಡೆಲ್ಲಿಯಲ್ಲಿ ಏನಾದರೂ ಪತ್ರಿಕಾಗೋಷ್ಠಿ ನಡೆದರೆ ಅದು ಜಮ್ಮು ಕಾಶ್ಮೀರದಿಂದ ಹಿಡಿದು ನಮ್ಮ ಕನ್ಯಾಕುಮಾರಿಯ ತನಕ ಅದು ತಲುಪುತ್ತೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ವರದಿಗಳಾಗ್ತವೆ ಮತ್ತು ರಾಷ್ಟ್ರೀಯ ಮಾಧ್ಯಮಗಳ ಮೂಲಕವೂ ಅದು ವರದಿಗಳಾಗ್ತವೆ ಅನ್ನುವಂತಹ ಒಂದು ಉದ್ದೇಶವು ಅವರ ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ಅಡಗಿರಬಹುದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತವೆ ವೀಕ್ಷಕರೇ. ಇನ್ನೊಂದು ಪ್ರಮುಖವಾದ ಒಂದು ಸಂದರ್ಭವನ್ನು ನಾವಿಲ್ಲಿ ಗಮನಿಸಬೇಕಾಗಿದ್ದು ಏನಂದ್ರೆ, ಹಿಂದೆ SIR ವಿರುದ್ಧ ಮತ್ತು ಓಟು ಚೋರಿ ವಿಚಾರದಲ್ಲಿ ಏನಾದರೂ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದಾಗ ಅದರ ಮೂಲ ಅದೊಂದು ಟ್ರಿಗರ್ ಆಗಿರುವಂತದ್ದು ಕರ್ನಾಟಕದಲ್ಲಿ ನಾವು ನೋಡದಂಗೆ ಓಟು ಚೋರಿ ಆಳಂದದಲ್ಲಿ ನಡೆದಿರುವಂತಹ ಓಟು ಚೋರಿ ಘಟನೆ ಆಗಲಿ, ಕರ್ನಾಟಕದ ಮಹದೇವಪುರ ಕ್ಷೇತ್ರದಲ್ಲಿ ನಡೆದಿದೆ ಓಟು ಚೋರಿ ನಡೆದಿದೆ ಅನ್ನೋದು ಒಂದು ಘಟನೆ ಆಗಲಿ, ಎಲ್ಲದನ್ನು ಕೂಡ ಆರಂಭಿಸಿದ್ದು ಕಾಂಗ್ರೆಸ್ ಕರ್ನಾಟಕದಲ್ಲಿ. ಅಂದ್ರೆ ಈಗ ಹೊಸದಾಗಿ RSS ವಿಚಾರವನ್ನು ಕೂಡ ಮೂಲವಾಗಿ ಎತ್ಕೊಂಡಿರುವಂತದ್ದು ಕರ್ನಾಟಕದಲ್ಲಿ. ಕಾಂಗ್ರೆಸ್ಸಿಗೆ ಕರ್ನಾಟಕ ಅತ್ಯಂತ ಪ್ರಬಲವಾಗಿರುವಂತಹ ರಾಜ್ಯ. ಹೀಗಾಗಿ ಈ ತರದ ಒಂದು ಹೊಸ ವಿಷಯಗಳಂತ ನಮ್ಮ ಸೈದ್ಧಾಂತಿಕ ವಿಚಾರಗಳನ್ನು ಮತ್ತು ರಾಜಕೀಯ ಹೋರಾಟಗಳನ್ನ ಕರ್ನಾಟಕದ ಮೂಲಕವೇ ಎತ್ತಲಾಗುತ್ತದೆ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಸಾಂದರ್ಭಿಕ ಕೂಡ ಅನಿಸುತ್ತೆ ವೀಕ್ಷಕರೇ. ಈಗ ನಾವು ನೋಡೋದಾದ್ರೆ ಕಾಂಗ್ರೆಸ್ಸಿಗೂ 2 ಹಂತದ ಹೋರಾಟವನ್ನ ಮಾಡಲು ಆರಂಭಿಸಿದೆ ಅನ್ನುವಂಥದ್ದು ನಾವು ಗಮನಿಸಬೇಕಾದ ವಿಚಾರ. ಮೊದಲನೇ ವಿಚಾರ ಏನಂದ್ರೆ, ಬಿಜೆಪಿಯ ಆಡಳಿತ ಮತ್ತು ಅದರ ನೀತಿಗಳನ್ನು ಪ್ರಶ್ನಿಸುವಂತಹ ಕೆಲಸವನ್ನು ಸತತವಾಗಿ ಮಾಡ್ತಾ ಇದೆ. ಆದ್ರೆ ಅದರಲ್ಲಿ ಸಂಪೂರ್ಣವಾಗಿ ಯಶಸ್ಸು ಸಾಧಿಸಿಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ಕಂಡುಕೊಳ್ಳಬಹುದು. ಅದರ ಜೊತೆಗೆ RSS ಸಿದ್ಧಾಂತ ಮತ್ತು ನಿಲುವುಗಳನ್ನ ಪ್ರಶ್ನಿಸುವಂಥದ್ದು. ಯಾಕಂದ್ರೆ ನಾವು ಈಗಾಗಲೇ ಹೇಳಿರುವಂತಹ ಬಿಜೆಪಿಯ ಪ್ರಮುಖ ವೋಟುಗಳು ಸೃಷ್ಟಿಯಾಗುವಂಥದ್ದೇ RSSನ ನಿಲುವು ಮತ್ತು RSSನ ಸಿದ್ಧಾಂತದ ಮೂಲಕ. ಹೀಗಾಗಿ RSS ಅನ್ನು ಎದುರಿಸುವ ಮೂಲಕ ಬಿಜೆಪಿಗೆ ಬರುವಂತಹ ಮತಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಮತ್ತು RSS ಅನ್ನು ಒಂದು ಪ್ರಶ್ನಾರ್ಹ ಸಂಘಟನೆಯಾಗಿ ಮಾಡಬೇಕನ್ನುವಂಥ ಉದ್ದೇಶವು ಕೂಡ ಕಾಂಗ್ರೆಸ್ ಒಳಗೆ ಇದೆ ಅನ್ನುವಂಥದ್ದು ಈ ಮೂಲಕ ಸ್ಪಷ್ಟ. ಇನ್ನೊಂದು ಪ್ರಮುಖವಾದ ವಿಚಾರವನ್ನು ಗಮನಿಸಬೇಕು ಅನ್ನೋದಾದ್ರೆ, ಕರ್ನಾಟಕದಲ್ಲಿ ನಾವು ಈಗಾಗಲೇ ನೋಡಿದಂಗೆ DK ಶಿವಕುಮಾರ್ ಅವರು CM ಆಗಿದ್ದಾರೆ. ಅವರು ಸ್ವಲ್ಪ ಮೃದು ಹಿಂದುತ್ವದ ಧೋರಣೆಯನ್ನು ಕೂಡ ಹೊಂದಿದ್ದಾರೆ. ಹೀಗಾಗಿ ಕರ್ನಾಟಕದಲ್ಲಿ ಒಂದು ಪ್ರಬಲವಾದ RSS ವಿರೋಧಿ ಮನಸ್ಸುಗಳು ಮತ್ತು ಒಂದು ಮಾತುಗಳನ್ನು ಸೃಷ್ಟಿ ಮಾಡುವ ಒಂದು ಅನಿವಾರ್ಯತೆ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇದೆ. ಹೀಗಾಗಿ ಪ್ರಿಯಾಂಕಾ ಖರ್ಗೆ, BK ಹರಿಪ್ರಸಾದ್ ಅವರ ಮೂಲಕ ಈ ಮಾತುಗಳನ್ನು ಇಳಿಸಲಾಗುತ್ತಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತದೆ ಪ್ರಿಯ ವೀಕ್ಷಕರೀಗ ಕೊನೆಯದಾಗಿ ಹೇಳೋದಾದ್ರೆ, ಪ್ರಿಯಾಂಕಾ ಖರ್ಗೆ ಅವರು ಮಾಡಿರುವಂತಹ ಪತ್ರ, ದೆಹಲಿಯಲ್ಲಿ ನಡೆಸಿರುವಂತಹ ಪತ್ರಿಕಾಗೋಷ್ಠಿ, RSS ನೋಂದಣಿ ಕುರಿತು ರಾಷ್ಟ್ರವ್ಯಾಪಿಯಾಗಿ ಇರುವ ಚರ್ಚೆ, ಅಶೋಕ್ ಗೆಹ್ಲೋಟ್ ಅವರ ಹೇಳಿಕೆಗಳು, ತಮಿಳುನಾಡಲ್ಲಿ DMK ನೀಡಿರುವ ಹೇಳಿಕೆಗಳನ್ನು ಗಮನಿಸಿದ್ರೆ ಇದೊಂದು ಸೈದ್ಧಾಂತಿಕವಾದ ಹೋರಾಟ ಅನ್ನುವಂಥದ್ದು ಖಾತರಿಯಾಗಿದೆ ಮತ್ತು ರಾಹುಲ್ ಗಾಂಧಿ ಕೂಡ ಇದರ ಹಿಂದೆ ಇದ್ದಾರೆ ಅನ್ನುವಂಥ ಮಾತುಗಳು ಕೂಡ ಸ್ಪಷ್ಟ ಆಗಿದೆ. ಇದರಿಂದ ಕಾಂಗ್ರೆಸ್ಗೆ ಎಷ್ಟು ಲಾಭ ಆಗುತ್ತೆ ಅನ್ನೋದು ಮಾತ್ರ ಒಂದು ಭವಿಷ್ಯದ ನಿರ್ಧಾರ ಆಗ್ಬಹುದು. ಯಾಕಂದ್ರೆ ಇದರಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ಬಹುದು ಅನ್ನುವಂಥ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಇದು ಈ ಒಂದು ಯೋಜನೆ ಕಾಂಗ್ರೆಸ್ಗೆ ಲಾಭ ತರುತ್ತಾ ನಷ್ಟ ತರುತ್ತಾ? ನೀವು ಕಾಮೆಂಟ್ ಮಾಡಿ ವೀಕ್ಷಕರೇ. ನಾಳೆ ಮತ್ತೆ ಇದೇ ರೀತಿಯ ಒಂದು ಫೋಕಸ್ ಪುಲ್ಲರ್ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ.
ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.